ಡೇರಿ ಅವರೇ 2 ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ ಅನ್ನೋ ತರ ಕ್ಯಾಸೆಟ್ ರಿಪೀಟ್ ಆಗ್ತಾ ಇದೆ. ಅವ್ರ ಹೈಕಮಾಂಡ್ ಗೆ ಇಡ್ತಾ ಇಲ್ಲ ಅನ್ನೋದು ಇಲ್ಲೆಲ್ಲ ಒಂದ್ ಕಡೆ ಹೈಕಮಾಂಡ್ ಇಡ್ತಾ ಇಲ್ವಾ ಅಥವಾ ಪಕ್ಷದಲ್ಲಿ ಹೈಕಮಾಂಡ್ ಆಜ್ಞೆಯನ್ನ ಪಾಲಿಸುವಷ್ಟು ತಾಳ್ಮೆ ಉಳಿದಿಲ್ವಾ ಕೆಲವರಿಗೆ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸೊ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಯಾವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಮಾತ್ರ ಯಾಕೆ ಇಷ್ಟು ದೊಡ್ಡ ಚರ್ಚೆಗಳಾಗ್ತವೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಜನರು ಅಷ್ಟು ನಂಬಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನರು ನಂಬಿದ್ದಾರೆ. ಹಾಗಾಗಿ ಇದು ರಾಜ್ಯದ ಅಭಿವೃದ್ಧಿ ಚರ್ಚೆಗಳಾಗ್ತವೆ. ಸರಿನಾ? ಸೊ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ನರೇಂದ್ರ ಮೋದಿ ಅವರು 75 ವರ್ಷ ತುಂಬಿ ಮುಂದೆ ಪ್ರಧಾನಿಯಾಗಿ ಇಳಿತಾರೆ ಅಂತಕ್ಕಂಥ ಕೆಲವು ಬಿಜೆಪಿ ಚರ್ಚೆ ಆದ್ರೆ ದೊಡ್ಡದಾಗ್ಲಿಲ್ಲ. ವಿಜೇಂದ್ರ ಮತ್ತೆ ನಮ್ಮ ಯತ್ನಾಳ್ ನಡುವೆ ನಡೆದಿರ್ತಕ್ಕಂಥ ಶೀತಲ ಸಮರದ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ಲಿಲ್ಲ. ಯಡಿಯೂರಪ್ಪ ಅಲ್ಲ, 2 ಚರ್ಚೆ ಆಯ್ತು. ಬಟ್ ಇವತ್ತು ಶಿವರಾಮೇಗೌಡರು ಸುಮ್ಮನಿದ್ರೆ ಇದು ಚರ್ಚೆ ಆಗ್ತಿರ್ಲಿಲ್ಲ. ಚರ್ಚೆ ಆಗ್ತಿರ್ಲಿಲ್ಲ. ರಿಮೋಟ್ ಅಲ್ಲಿ ಇದ್ದೀನಿ, ದಯವಿಟ್ಟು ಸೊ ಹಾಗಾಗಿ ಇವತ್ತೇನು ಬಿಜೆಪಿಯ ಒಳಜಗಳಗಳು, ಬಿಜೆಪಿ ಮನೆಯೊಂದು 108 ಭಾಗಗಳಾಗಿ ಒಡೆದು ಚೂರಾಗಿರ್ತಕ್ಕಂಥ ವಿಚಾರ ದೊಡ್ಡದಾಗಿ ಚರ್ಚೆನೇ ಆಗ್ತಲ್ಲ. ಯಾಕೆಂತಂದ್ರೆ ಅದು ಸಾಲ್ವ್ ಆಗದೆ ಇರ್ತಕ್ಕಂಥ ಪ್ರಾಬ್ಲಮ್. ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಒಳಜಗಳಗಳಿಲ್ಲ, ಯಾವುದೇ ರೀತಿಯ ಒಳಕುಗಳಿಲ್ಲ. ಇವಾಗ ಅವರು ತಮ್ಮ ಮಾಧ್ಯಮದವರು ತಾವೊಂದು ವಿಚಾರವನ್ನು ಹೇಳ್ತಿದ್ದೀನಿ, 2 ತಿಂಗಳಿಗೆ ಒಂದು ಟೇಪ್ ರಿಪೀಟ್ ಆಗ್ತದೆ ಅಂತ ಹೇಳಿ. 2 ತಿಂಗಳಿಗೆ ಒಮ್ಮೆ ರಿಪೀಟ್ ಮಾಡ್ತಾ ಇರ್ತಕ್ಕಂಥವ್ರು ಕೆಲವರು, ಯಾರು ನಂಗೆ ಗೊತ್ತಿಲ್ಲ ಯಾವ ಮಾಧ್ಯಮದವ್ರು ಹೋಗಿದ್ರು ಅಂತ ಹೇಳಿ, 2 ತಿಂಗಳಿಗೆ ಒಮ್ಮೆ ಮಾಧ್ಯಮದವರೇ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಒಬ್ಬ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಿವರಾಮೇಗೌಡರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಹೈಕಮಾಂಡ್ ತೀರ್ಮಾನವನ್ನ ನಾವು ಎಲ್ಲರೂ ಗೌರವಿಸ್ತೇವೆ, ಹೈಕಮಾಂಡ್ ನಿಜವಾದಂತ ತೀರ್ಮಾನ ತೆಗೆದುಕೊಳ್ತದೆ ಅಂತ ಹೇಳಿ. ಈ ವಿಚಾರದಲ್ಲಿ ಹೈಕಮಾಂಡ್ ಆಲ್ರೆಡಿ ಕ್ಲಿಯರ್ ಆಗ್ತಾ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದೆ. ಈ ಆಸ್ ಆಫ್ ನೌ 138 ಶಾಸಕರು ಒಟ್ಟಿಗೆ ಸೇರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವ್ರನ್ನ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಅವರಿಬ್ರು ಒಳಗೊಂಡಂತೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು CLP ನಲ್ಲಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚರ್ಚೆಗಳು ಬೀದಿನಲ್ಲಿ ಮಾಧ್ಯಮಗಳಲ್ಲಿ ನಡೆಯೋದಿಲ್ಲ. ಆದ್ರೆ ನಿಜವಾಗ್ಲೂ ಖೇದದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಮಿತ್ರರು ಮಾತಾಡ್ತಾ ಇದ್ರು ಏನು ರಸ್ತೆ ಗುಂಡಿಗಳು ಅಂತ ಹೇಳಿ. ಮಾನ್ಯ JDS ವಕ್ತಾರೆ, ದಯವಿಟ್ಟು ಇವತ್ತಿನ ಈ ರೀತಿಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಲ್ಲಲ್ಲ ರಘು ಸರ್, ನೀವ್ ಹೇಳ್ತಿದ್ದೀರಿ ನೋಡಿ, ಆಯ್ತು ನೀವ್ ಹೇಳ್ತಿದ್ದೀರಿ ಹಾದಿ ಬೀದಿಯಲ್ಲಿ ಚರ್ಚೆ ಆಗೋದಲ್ಲ, ಮಾಧ್ಯಮದಲ್ಲಿ ಚರ್ಚೆ ಆಗೋದಲ್ಲ, ಒಪ್ಪೋಣ. ಬಟ್ ಮಾಧ್ಯಮಗಳು ಹೋಗಿ ಕೇಳಿದಾಗ ಹೈಕಮಾಂಡ್ ನಿರ್ಧಾರ, ನಾವ್ ಯಾರು ಕೂಡ ಇದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳೋಷ್ಟು ಜಾಣ್ಮೆ ನಿಮ್ ಪಕ್ಷದ ನಾಯಕರಿಗಿಲ್ವಾ? ನನಗೆ ಗೊತ್ತಿಲ್ಲ. ಅವರೇ 2 ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ ಅನ್ನೋ ತರ ಕ್ಯಾಸೆಟ್ ರಿಪೀಟ್ ಆಗ್ತಾ ಇದೆ. ಹೈಕಮಾಂಡ್ ಗೆ ಇಡ್ತಾ ಇಲ್ಲ ಅನ್ನೋದು ಇಲ್ಲೆಲ್ಲ ಒಂದ್ ಕಡೆ ಹೈಕಮಾಂಡ್ ಇಡ್ತಾ ಇಲ್ವಾ ಅಥವಾ ಪಕ್ಷದಲ್ಲಿ ಹೈಕಮಾಂಡ್ ಆಜ್ಞೆಯನ್ನ ಪಾಲಿಸುವಷ್ಟು ತಾಳ್ಮೆ ಉಳಿದಿಲ್ವಾ ಕೆಲವರಿಗೆ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸೊ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಯಾವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಮಾತ್ರ ಯಾಕೆ ಇಷ್ಟು ದೊಡ್ಡ ಚರ್ಚೆಗಳಾಗ್ತವೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಜನರು ಅಷ್ಟು ನಂಬಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನರು ನಂಬಿದ್ದಾರೆ. ಹಾಗಾಗಿ ಇದು ರಾಜ್ಯದ ಅಭಿವೃದ್ಧಿ ಚರ್ಚೆಗಳಾಗ್ತವೆ. ಸರಿನಾ? ಸೊ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ನರೇಂದ್ರ ಮೋದಿ ಅವರು 75 ವರ್ಷ ತುಂಬಿ ಮುಂದೆ ಪ್ರಧಾನಿಯಾಗಿ ಇಳಿತಾರೆ ಅಂತಕ್ಕಂಥ ಕೆಲವು ಬಿಜೆಪಿ ಚರ್ಚೆ ಆದ್ರೆ ದೊಡ್ಡದಾಗ್ಲಿಲ್ಲ. ವಿಜೇಂದ್ರ ಮತ್ತೆ ನಮ್ಮ ಯತ್ನಾಳ್ ನಡುವೆ ನಡೆದಿರ್ತಕ್ಕಂಥ ಶೀತಲ ಸಮರದ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ಲಿಲ್ಲ. ಯಡಿಯೂರಪ್ಪ ಅಲ್ಲ, 2 ಚರ್ಚೆ ಆಯ್ತು. ಬಟ್ ಇವತ್ತು ಶಿವರಾಮೇಗೌಡರು ಸುಮ್ಮನಿದ್ರೆ ಇದು ಚರ್ಚೆ ಆಗ್ತಿರ್ಲಿಲ್ಲ. ಚರ್ಚೆ ಆಗ್ತಿರ್ಲಿಲ್ಲ. ರಿಮೋಟ್ ಅಲ್ಲಿ ಇದ್ದೀನಿ, ದಯವಿಟ್ಟು ಸೊ ಹಾಗಾಗಿ ಇವತ್ತೇನು ಬಿಜೆಪಿಯ ಒಳಜಗಳಗಳು, ಬಿಜೆಪಿ ಮನೆಯೊಂದು 108 ಭಾಗಗಳಾಗಿ ಒಡೆದು ಚೂರಾಗಿರ್ತಕ್ಕಂಥ ವಿಚಾರ ದೊಡ್ಡದಾಗಿ ಚರ್ಚೆನೇ ಆಗ್ತಲ್ಲ. ಯಾಕೆಂತಂದ್ರೆ ಅದು ಸಾಲ್ವ್ ಆಗದೆ ಇರ್ತಕ್ಕಂಥ ಪ್ರಾಬ್ಲಮ್. ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಒಳಜಗಳಗಳಿಲ್ಲ, ಯಾವುದೇ ರೀತಿಯ ಒಳಕುಗಳಿಲ್ಲ. ಇವಾಗ ಅವರು ತಮ್ಮ ಮಾಧ್ಯಮದವರು ತಾವೊಂದು ವಿಚಾರವನ್ನು ಹೇಳ್ತಿದ್ದೀನಿ, 2 ತಿಂಗಳಿಗೆ ಒಂದು ಟೇಪ್ ರಿಪೀಟ್ ಆಗ್ತದೆ ಅಂತ ಹೇಳಿ. 2 ತಿಂಗಳಿಗೆ ಒಮ್ಮೆ ರಿಪೀಟ್ ಮಾಡ್ತಾ ಇರ್ತಕ್ಕಂಥವ್ರು ಕೆಲವರು, ಯಾರು ನಂಗೆ ಗೊತ್ತಿಲ್ಲ ಯಾವ ಮಾಧ್ಯಮದವ್ರು ಹೋಗಿದ್ರು ಅಂತ ಹೇಳಿ, 2 ತಿಂಗಳಿಗೆ ಒಮ್ಮೆ ಮಾಧ್ಯಮದವರೇ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಒಬ್ಬ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಿವರಾಮೇಗೌಡರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಹೈಕಮಾಂಡ್ ತೀರ್ಮಾನವನ್ನ ನಾವು ಎಲ್ಲರೂ ಗೌರವಿಸ್ತೇವೆ, ಹೈಕಮಾಂಡ್ ನಿಜವಾದಂತ ತೀರ್ಮಾನ ತೆಗೆದುಕೊಳ್ತದೆ ಅಂತ ಹೇಳಿ. ಈ ವಿಚಾರದಲ್ಲಿ ಹೈಕಮಾಂಡ್ ಆಲ್ರೆಡಿ ಕ್ಲಿಯರ್ ಆಗ್ತಾ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದೆ. ಈ ಆಸ್ ಆಫ್ ನೌ 138 ಶಾಸಕರು ಒಟ್ಟಿಗೆ ಸೇರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವ್ರನ್ನ, ಉಪಮುಖ್ಯಮಂತ್ರಿಯಾಗಿ
ಡಿ ಕೆ ಶಿವಕುಮಾರ್ ಅವರನ್ನ ಅವರಿಬ್ರು ಒಳಗೊಂಡಂತೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು CLP ನಲ್ಲಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚರ್ಚೆಗಳು ಬೀದಿನಲ್ಲಿ ಮಾಧ್ಯಮಗಳಲ್ಲಿ ನಡೆಯೋದಿಲ್ಲ. ಆದ್ರೆ ನಿಜವಾಗ್ಲೂ ಖೇದದ ವಿಚಾರ ಅಂತ ಹೇಳಿದ್ರೆ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು ಏನು ರಸ್ತೆ ಗುಂಡಿಗಳು ಅಂತ ಹೇಳಿ. ಮಾನ್ಯ JDS ವಕ್ತಾರೆ ದಯವಿಟ್ಟು ಇವತ್ತಿನ ಈ ರಘು ಸರ್ ಕ್ಷಮೆ ಇರ್ಲಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನಮ್ ಜೊತೆ ಕುಣಿಗಲ್ ರಂಗನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಲ್ಲಲ್ಲ ರಘು ಸರ್ ನೀವ್ ಹೇಳ್ತಿದ್ದೀರಿ ನೋಡಿ, ಆಯ್ತು ನೀವ್ ಹೇಳ್ತಿದ್ದೀರಿ ಹಾದಿ ಬೀದಿಯಲ್ಲಿ ಚರ್ಚೆ ಆಗೋದಲ್ಲ, ಮಾಧ್ಯಮದಲ್ಲಿ ಚರ್ಚೆ ಆಗೋದಲ್ಲ, ಒಪ್ಪೋಣ. ಬಟ್ ಮಾಧ್ಯಮಗಳು ಹೋಗಿ ಕೇಳಿದಾಗ ಹೈಕಮಾಂಡ್ ನಿರ್ಧಾರ, ನಾವ್ ಯಾರು ಕೂಡ ಇದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳೋಷ್ಟು ಜಾಣ್ಮೆ ನಿಮ್ ಪಕ್ಷದ ನಾಯಕರಿಗಿಲ್ವಾ? ನನಗೆ ಗೊತ್ತಿಲ್ಲ. ಎರಡ್ ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ ಅನ್ನೋ ತರ ಕ್ಯಾಸೆಟ್ ರಿಪೀಟ್ ಆಗ್ತಾ ಇದೆ. ಅವ್ರ ಹೈಕಮಾಂಡ್ ಗೆ ಇಡ್ತಾ ಇಲ್ಲ ಅನ್ನೋದು ಇಲ್ಲೆಲ್ಲ ಒಂದ್ ಕಡೆ ಹೈಕಮಾಂಡ್ ಹಿಡ್ತಾ ಇಲ್ವಾ, ಅಥವಾ ಪಕ್ಷದಲ್ಲಿ ಹೈಕಮಾಂಡ್ ಆಜ್ಞೆಯನ್ನ ಪಾಲಿಸುವಷ್ಟು ತಾಳ್ಮೆ ಉಳಿದಿಲ್ವಾ ಕೆಲವರಿಗೆ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸೊ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಯಾವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಮಾತ್ರ ಯಾಕೆ ಇಷ್ಟು ದೊಡ್ಡ ಚರ್ಚೆಗಳಾಗ್ತವೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಜನರು ಅಷ್ಟು ನಂಬಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನರು ನಂಬಿದ್ದಾರೆ. ಹಾಗಾಗಿ ಇದು ರಾಜ್ಯದ ಚರ್ಚೆಗಳಾಗ್ತವೆ. ಸರಿನಾ? ಸೊ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ನರೇಂದ್ರ ಮೋದಿ ಅವರು 75 ವರ್ಷ ತುಂಬಿ ಮುಂದೆ ಪ್ರಧಾನಿಯಾಗಿ ಇಳಿತಾರೆ ಅಂತಕ್ಕಂಥ ಕೆಲವು ಬಿಜೆಪಿನಲ್ಲಿ ಚರ್ಚೆ ಆದ್ರೆ ದೊಡ್ಡದಾಗ್ಲಿಲ್ಲ. ವಿಜೇಂದ್ರ ಮತ್ತೆ ನಮ್ಮ ಯತ್ನಾಳ್ ನಡುವೆ ನಡೆದಿರ್ತಕ್ಕಂಥ ಶೀತಲ ಸಮರದ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ಲಿಲ್ಲ. ಯಡಿಯೂರಪ್ಪ ಅಲ್ಲ, ಎರಡು ಚರ್ಚೆ ಆಯ್ತು. ಬಟ್ ಇವತ್ತು ಶಿವರಾಮೇಗೌಡರು ಸುಮ್ಮನಿದ್ರೆ ಇದು ಚರ್ಚೆ ಆಗ್ತಿರ್ಲಿಲ್ಲ. ಹಿಂದೆ ಇಕ್ಬಾಲ್ ಹುಸೇನ್ ಅವರು ಸುಮ್ಮನಿದ್ರು ಚರ್ಚೆ ಆಗ್ತಿರ್ಲಿಲ್ಲ. ಕಂಟಿನ್ಯೂ ಮಾಡಿ. ಗೌಡ ರಿಮೋಟ್ ಅಲ್ಲಿ ಇದ್ದೀನಿ, ದಯವಿಟ್ಟು ಹೇಳಿ. ಸೊ ಹಾಗಾಗಿ ಇವತ್ತೇನು ಬಿಜೆಪಿಯ ಒಳಜಗಳಗಳು, ಬಿಜೆಪಿ ಮನೆಯೊಂದು 108 ಭಾಗಗಳಾಗಿ ಒಡೆದು ಚೂರಾಗಿರ್ತಕ್ಕಂಥ ವಿಚಾರ ದೊಡ್ಡದಾಗಿ ಚರ್ಚೆನೇ ಆಗ್ತಲ್ಲ. ಯಾಕೆಂತಂದ್ರೆ ಅದು ಸಾಲ್ವ್ ಆಗದೆ ಇರ್ತಕ್ಕಂಥ ಪ್ರಾಬ್ಲಮ್. ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಒಳಜಗಳಗಳಿಲ್ಲ, ಯಾವುದೇ ರೀತಿಯ ಒಳಕುಗಳಿಲ್ಲ. ಇವಾಗ ಅವರು ತಮ್ಮ ಮಾಧ್ಯಮದವರು ತಾವೊಂದು ವಿಚಾರವನ್ನು ಹೇಳ್ತಿದ್ದೀನಿ, 2 ತಿಂಗಳಿಗೆ ಒಂದು ಟೇಪ್ ರಿಪೀಟ್ ಆಗ್ತದೆ ಅಂತ ಹೇಳಿ. 2 ತಿಂಗಳಿಗೆ ಒಮ್ಮೆ ರಿಪೀಟ್ ಮಾಡ್ತಾ ಇರ್ತಕ್ಕಂಥವ್ರು ಕೆಲವರು, ಯಾರು ನಂಗೆ ಗೊತ್ತಿಲ್ಲ ಯಾವ ಮಾಧ್ಯಮದವರು ಹೋಗಿದ್ರು ಅಂತ ಹೇಳಿ. 2 ತಿಂಗಳಿಗೆ ಒಮ್ಮೆ ಮಾಧ್ಯಮದವರೇ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಒಬ್ಬ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಿವರಾಮೇಗೌಡರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಹೈಕಮಾಂಡ್ ತೀರ್ಮಾನವನ್ನ ನಾವು ಎಲ್ಲರೂ ಗೌರವಿಸ್ತೇವೆ, ಹೈಕಮಾಂಡ್ ನಿಜವಾದಂತ ತೀರ್ಮಾನ ತೆಗೆದುಕೊಳ್ತದೆ ಅಂತ ಹೇಳಿ. ಈ ವಿಚಾರದಲ್ಲಿ ಹೈಕಮಾಂಡ್ ಆಲ್ರೆಡಿ ಕ್ಲಿಯರ್ ಆಗ್ತಾ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದೆ. ಈ ಆಸ್ ಆಫ್ ನೌ 138 ಶಾಸಕರು ಒಟ್ಟಿಗೆ ಸೇರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವ್ರನ್ನ, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಅವರಿಬ್ರು ಒಳಗೊಂಡಂತೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು CLP ನಲ್ಲಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚರ್ಚೆಗಳು ಬೀದಿನಲ್ಲಿ ಮಾಧ್ಯಮಗಳಲ್ಲಿ ನಡೆಯೋದಿಲ್ಲ. ಆದ್ರೆ ನಿಜವಾಗ್ಲೂ ಖೇದದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಮಿತ್ರರು ಮಾತಾಡ್ತಾ ಇದ್ರು ಏನು ರಸ್ತೆ ಗುಂಡಿಗಳು ಅಂತ ಹೇಳಿ. ಮಾನ್ಯ JDS ವಕ್ತಾರೆ ದಯವಿಟ್ಟು ಇವತ್ತಿನ ಈ ರೀತಿಯ ರಘು ಸರ್ ಕ್ಷಮೆ ಇರ್ಲಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನಮ್ ಜೊತೆ ಕುಣಿಗಲ್ ರಂಗನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಲ್ಲಲ್ಲ ರಘು ಸರ್ ನೀವ್ ಹೇಳ್ತಿದ್ದೀರಿ ನೋಡಿ, ಆಯ್ತು ನೀವ್ ಹೇಳ್ತಿದ್ದೀರಿ ಹಾದಿ ಬೀದಿಯಲ್ಲಿ ಚರ್ಚೆ ಆಗೋದಲ್ಲ, ಮಾಧ್ಯಮದಲ್ಲಿ ಚರ್ಚೆ ಆಗೋದಲ್ಲ, ಒಪ್ಪೋಣ. ಬಟ್ ಮಾಧ್ಯಮಗಳು ಹೋಗಿ ಕೇಳಿದಾಗ ಹೈಕಮಾಂಡ್ ನಿರ್ಧಾರ, ನಾವ್ ಯಾರು ಕೂಡ ಇದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳೋಷ್ಟು ಜಾಣ್ಮೆ ನಿಮ್ ಪಕ್ಷದ ನಾಯಕರಿಗಿಲ್ವಾ? ನನಗೆ ಗೊತ್ತಿಲ್ಲ.